ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ತೋರ್ಸಕ್ಕೆ ಬಂದಿದ್ದೀನಿ ನೋಡಿ. ಒಂದು ತೆಂಗಿನ ಮರ ನೆಟ್ಟರೆ ಎಷ್ಟು ಉಪಯೋಗ ಆಗುತ್ತೆ ಅಂದರೆ, ಅದು ನೆಟ್ಟ ಮೇಲೆ 7 ವರ್ಷ ಆಗೋ ತನಕನೂ ಅದ್ರ ಗರಿ ಬೀಳ್ತಾ ಇರ್ತವೆ. ಗರಿ ಬಿದ್ದರೆ ನೋಡಿ, ಮದುವೆ ಮನೆಗೆ ಚಪ್ಪರ ಹಾಕ್ಬೋದು, ತಾರಳೆ ಹೆಣ್ದು ಗುಡಿಸಲು ಮಾಡ್ಕೋಬೋದು. ಆಮೇಲೆ ಆ ತೆಂಗಿನ ಗರಿ ಬಿದ್ದಿದ್ರಲ್ಲಿ ಗೀರ್ಬಿಟ್ಟು ಮನೆ ಗುಡ್ಸೋಕ್ಕೆ ಪರ್ಕೆ ಮಾಡ್ಕೋಬೋದು. ಮತ್ತು ಆ ತೆಂಗಿಂದು ದಿಂಡು ಬರುತ್ತಲ್ಲ, ಅದು ಗರಿದು, ಅದನ್ನು ಒಲೆಗೆ ಹಾಕೋಬೋದು. ಆಮೇಲೆ ಮತ್ತು ಕಾಯಿ ಬರುತ್ತೆ. ಕಾಯಿ ಬಂದರೆ ಎಳ್ನೀರು ಬರುತ್ತೆ. ಎಳ್ನೀರು ಬಂದರೆ ಎಳ್ನೀರು ಕುಡಿಬೋದು, ಜೀವಕ್ಕೆ ತಂಪಾಗುತ್ತೆ, ಎಲ್ಲಕ್ಕೂ ಆಗುತ್ತೆ. ಕಾಯಿ ಬರುತ್ತೆ. ಕಾಯಿ ಬಂದಾದ್ಮೇಲೆ ಹಬ್ಬ ಹುಣ್ಣಿಮೆಗೆ ಅಡುಗೆಗೆ ಪ್ರತಿಯೊಂದಕ್ಕೂ ಬೇಕು. ಅದೆಷ್ಟು ಉಪಕಾರ ಮಾಡುತ್ತೆ ನಮಗೆ ನೋಡಿ. ಒಂದು ಮರ ನೆಟ್ಟರೆ ಎಷ್ಟೊಂದು ಉಪಕಾರ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದು ಕಾಯಿ ಬಿದ್ದಿದ್ದು ಸಿಪ್ಪೆನೂ ಸುದ ವೇಸ್ಟ್ ಆಗೋಲ್ಲ ನೋಡಿ. ಈ ಥರ ಸಿಪ್ಪೆ ಕಾಯಿ ಹಿಡಿತೀವಲ್ಲ, ಸಿಪ್ಪೆನ ಒಳಗಡೆ ನಾರು ತಿಕ್ಕೊಂಡು ಇದನ್ನು ನೀರು ನೆನೆಸಿಬಿಟ್ರೆ ಇದೆಲ್ಲ ಹೊಟ್ಟೋಗುತ್ತೆ. ಒಂದು ಚಿಕ್ಕದೊಂದು ಒಂದಿಷ್ಟದ ಕಡ್ಡಿ ತಗೊಂಡು ಹಿಂಗೆ ಬಡಿದ್ರೆ ಇದೆಲ್ಲ ಹೊಟ್ಟೋಗುತ್ತೆ. ಇದು ಸಿಪ್ಪೆ ಇರೋಲ್ಲ, ಇದು ಈ ನಾರು ಹಾಗೆ ಬಂದುಬಿಡುತ್ತೆ. ಹಿಂದೆಲ್ಲ ಇದನ್ನು ಅದೇ ಥರ ಮಾಡಿಕೊಂಡು ಮನೆಯಲ್ಲಿ ಹಿಂಗೆ ನಾರು ಕಿತ್ತು ಇದನ್ನೇ ನೆನೆಸಿ ಅದನ್ನು ತೆಕ್ಕೊಂಡು ಇದನ್ನೆಲ್ಲ ಹದ ಮಾಡ್ಕೊಳ್ಳೋರು. ಹದ ಮಾಡಿಕೊಂಡು ಯಾವ ಥರ ಬರೋದು ಅಂದರೆ ನೋಡಿ, ಎಲ್ಲ ಕಿತ್ತರೆ ಈ ಥರ ಬಂದುಬಿಡುತ್ತೆ. ಹಸಿ ತೆಂಗಿನಕಾಯಿ ಹಿಡಿತೀವಲ್ಲ ನೋಡಿ, ಒಣಗಿರಬಾರ್ದು ಕಾಯಿ. ಹಸಿ ತೆಂಗಿನಕಾಯಿ ಹಿಡಿದಾಗ ಈ ಥರ ಸಿಪ್ಪೆ ಬಂದುಬಿಡುತ್ತೆ ನೋಡಿ. ಇದು ವೇಸ್ಟ್ ಆಗೋಲ್ಲ. ಇದನ್ನು ನೀರಿಗೆ ನೆನೆಸ್ಬಿಟ್ಟು ಈ ಥರ ಹಿಂಗೆ ಮಾಡಿಬಿಟ್ರೆ ಇದು ಈ ಥರ ಎಲ್ಲ ಬಂದುಬಿಡ್ತದೆ. ಇದು ಈ ಥರ ಬಂದುಬಿಟ್ರೆ ಇದು ಮೈಯೂಜಕ್ಕೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ಮೈಯೂಜಕ್ಕೆಲ್ಲ ಹಿಂದೆ ನಮಗೆಲ್ಲ ಚಿಕ್ಕವ್ರು ಇರುವಾಗ ನಾವು ಇದರಲ್ಲೇ ಮೈಯೂಜ್ತಾ ಇದ್ದಿದ್ದು. ಸ್ಕಿನ್ನು ಡಿಸೀಸ್ ಆಗೋಲ್ಲ, ಏನಾಗಲ್ಲ. ಈ ಗುಳ್ಳೆಗಳು ಎಲ್ಲ ಬರ್ತಾವಲ್ಲ, ಅವೇನೂ ಬರೋಲ್ಲ. ಆ ಥರ ನ್ಯಾಚುರಲ್ ಇದು ನೋಡಿ. ಇದು ಎಷ್ಟು ಉಪಯೋಗ ಆಗುತ್ತೆ ಅಂದರೆ, ಹೀಗೆಲ್ಲನೂ ಕಿತ್ತುಬಿಟ್ಟು ಇದನ್ನು ನೀರಿಗೆ ನೆನೆಸಿ ಅದನ್ನು ತೆಗೆದು ಹಿಂಗೆ ಮಾಡಿ ಎಲ್ಲನೂ ಹಗ್ಗ ಮಾಡ್ತಿದ್ರು. ಹಗ್ಗ ಅಂದರೆ ಬಾವಿ ನೀರ್ಸೋದಕ್ಕೆ ಎಷ್ಟು ದೊಡ್ಡ ಹಗ್ಗ ಮಾಡ್ತಿದ್ರು ಗೊತ್ತಾ. ಒಂದು ಮಾರು ಲೆಕ್ಕ ಮಾಡ್ತಿದ್ರು ಅವಾಗೀಗ ಮೀಟ್ರ್ ಲೆಕ್ಕ ಅಲ್ಲ, ಮಾರು ಲೆಕ್ಕ ಮಾಡೋರು. ಒಂದು 30 ಮಾರು 40 ಮಾರು ಹಗ್ಗ ಮಾಡೋರು. ಎಷ್ಟು ದಪ್ಪ ಇರೋದು ಅಂತಂದರೆ, ಒಂದಿಷ್ಟು ಕೈಯಷ್ಟು ದಪ್ಪ ಇರೋದು, ಹಿಂಗೆ ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ದಪ್ಪ ಇರೋದು ಬಾವಿ ನೀರ್ಸೋದಕ್ಕೆ. ಅಷ್ಟು ಚೆನ್ನಾಗಿ ಹಗ್ಗ ಮಾಡೋರು. ಮತ್ತು ಹಸು ದನ ಕರ ಇರೋರಿಗೆ ಎಲ್ಲ, ದನಗಳಿಗೆಲ್ಲ ಇದರದೇ ಹಗ್ಗ ಮಾಡೋರು. ಬಾಳಿಕೆ ಬರೋದು ಹಗ್ಗ, ಬೇಗ ಕೇಳ್ತಿರ್ಲಿಲ್ಲ ದನ ಕಟ್ಟೋಕ್ಕೆಲ್ಲ. ತುಂಬ ಚೆನ್ನಾಗಿರೋದು. ಬಾವಿ ನೀರ್ಸೋದಕ್ಕೆ ಹಗ್ಗ ಆಗೋದು, ದನ ಕಟ್ಟೋಕ್ಕೆ ಹಗ್ಗ ಆಗೋದು, ತುಂಬ ಚೆನ್ನಾಗಿ. ಮತ್ತು ಅವಾಗೆಲ್ಲ ಹಂಚಿನ ಮನೆ ಕಟ್ತಿದ್ರು ನೋಡಿ. ಈಗೆಲ್ಲ ತಾರಸಿ ಮನೆ ಕಟ್ತಾರೆ. ಹಿಂದೆಲ್ಲ ಹಂಚಿನ ಮನೆ ಅಂದರೆ ಮನೆ ಕೈ ಇಡೋಕ್ಕೆ ಹಂಚು ಕೈ ಇಡೋರು. ಹೋಗಿರೋ ಹಂಚೆಲ್ಲ ತೆಗೆದಾಕಿ ಮತ್ತೆ ಹೊಸ ಹಂಚಾಕಿ ಅದನ್ನು ಕೈ ಇಡೋರು. ಅದು ಆ ಬೀಮು ಬಿದ್ರು ಎಲ್ಲ ಹಾಕಿ ಕಟ್ಟಿರೋರಲ್ಲ ಹಂಚು ಕೂರ್ಸೋಕ್ಕೆ. ಅದೇನಾದ್ರು ಅದು ದಾರ ಹಾಕಿರೋದು ಬಿಚ್ಚೋದ್ರೆ ಇದೇ ಹೊಚ್ಚಾಕಿ ಕಟ್ಟೋರು. ಇದರ ಸಣ್ಣದು ಬರುತ್ತೆ, ಸಣ್ಣದು ದಪ್ಪದು ಎಲ್ಲ ಬರುತ್ತೆ. ಅದನ್ನು ತರಿಸಿ ಹಾಕಿ ಕಟ್ಟಿ ಮನೆ ಕೈ ಇಡೋರು. ಒಂದು ತೆಂಗಿನ ಮರ ಹಾಕಿದ್ರೆ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ತುಂಬ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂದರೆ ಅಷ್ಟು ಉಪಯೋಗಕ್ಕೆ ಬರುತ್ತೆ ನೋಡಿ. ಅದನ್ನು ಈಗಿನ ಕಾಲದವ್ರು ಯಾರಿಗೂ ಬೇಕಿಲ್ಲ, ಇದು ಬಿಸಾಕ್ತಾರೆ. ಇದನ್ನು ಹಿಂದೆ ನಾವು ದೋಸೆ ಮಾಡಬೇಕಾದ್ರೆ ಇದನ್ನೇ ಗುಂಜಿ ತೊಗೊಂಡು ದೋಸೆ ಮಾಡೋವು, ಪಾತ್ರೆ ತೊಳೆಯೋಕ್ಕೆ ತೊಗೊಳ್ಳೋವು, ಕೈ ಹಾಳಾಗ್ತಿರ್ಲಿಲ್ಲ. ಇದರಲ್ಲೇ ನಾವು ಮಾಡ್ತಾಯಿದ್ದಿದ್ದು ನೋಡಿ ಹಿಂದೆಲ್ಲವ. ಈಗಲೂ ಹಳ್ಳಿಯವರೆಲ್ಲ ಇದರಲ್ಲಿ ಪಾತ್ರೆ ತೊಳಿತಾರೆ. ಮತ್ತು ಮೈಯೂಜಕ್ಕೂ ಇದನ್ನೇ ಗುಂಜು ಸಾಮಾನ್ಯ ಮಾಡ್ಕೋತಾರೆ. ಹಳೆಯ ಕಾಲದವರೆಲ್ಲ ಮಾಡ್ಕೋತಾರೆ. ಈಗಿನ ಕಾಲದವರೆಲ್ಲ ಆ ಪ್ಲಾಸ್ಟಿಕ್ ಬ್ರಷ್ ತೊಗೊಂಡು ಉಜ್ತಾರೆ. ಪ್ಲಾಸ್ಟಿಕ್ ಬ್ರಷಲ್ಲಿ ಉಜ್ಜೋದೆಲ್ಲ ನಮಗೆ ದೇಹಕ್ಕೆ ಆಗಲ್ಲ ಅದು. ಹಾಗಾಗಿ ಇದನ್ನು ಈಗಲೂ ಹಳ್ಳಿಗಳಲ್ಲಿ ಮಾಡ್ಕೋತಾರೆ ಇದನ್ನು. ಮತ್ತು ಗಾಡಿ ಕಟ್ತಾರಲ್ಲ, ಅದಕ್ಕೆ ನೊಗೆ ಕಟ್ಟೋಕ್ಕೆಲ್ಲ ಹಗ್ಗ ಮಾಡ್ಕೊಳ್ಳೋರು. ಮತ್ತು ಹೊಲ ಉಳೋಕ್ಕೆ ಎಲ್ಲ ಉಳೆ ಹಗ್ಗ ಅಂತ ಮಾಡೋರು, ಇದರಲ್ಲೇ ಮಾಡ್ಕೊಳ್ಳೋರು. ಇದು ಕದವೆ ಹಗ್ಗ ಅಂತ. ಇನ್ನೊಂದು ಸೆಣಮ್ನ ಹಗ್ಗ ಅಂತ ಬರುತ್ತೆ, ಅದು ಭೂತಾಳಿ ಅಂತ ಬರುತ್ತೆ. ನಿಮ್ಗೆ ಭೂತಾಳಿ ಈಗಿನ ಕಾಲದವ್ರಿಗೆ ಯಾರಿಗೂ ಗೊತ್ತಿಲ್ಲ ಬಿಡಿ. ಹಳ್ಳಿಗಳಲ್ಲೆಲ್ಲ ಈಗಲೂ ಇದೆ ಭೂತಾಳಿ ಅಂತ. ಗಂಡು ಭೂತಾಳಿ, ಹೆಣ್ಣು ಭೂತಾಳಿ ಅಂತ ಇರುತ್ತೆ. ಅದರಲ್ಲಿ ಹೆಣ್ಣು ಭೂತಾಳಿಲಿ ಬರೋಲ್ಲ, ಅದು ಗಂಡು ಭೂತಾಳಿಲಿ ಬರುತ್ತೆ. ಆ ಗಂಡು ಭೂತಾಳಿನ ನೀರಿಗೆ ತಂದು ನೆನೆಸ್ಬಿಟ್ಟು ಒಂದು 15 ದಿವಸ ನೆನೆಸ್ಬಿಡೋರು. ಅದು ಕೊಳೆತಾದ್ಮೇಲೆ ಬೆಳಗ್ಗೆನೇ ಹೋಗಿ ಅದನ್ನು ಬಟ್ಟೆ ಒಗ್ದಂಗೆ ಒಗೆಯೋರು. ಅದು ಒಗೆದ್ರೆ ಅದೆಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಟ್ಟೋಗೋದು. ನೀರು ನೆನೆಸ್ಬಿಟ್ರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಟ್ಟೋಗಿ ಹಿಂಗೇ ಸೆಣಬು ಬರೋದು. ಅದು ಈ ಥರ ಹಿಂಗೆ ನಾರಂಗೆ ಬರೋದು. ಅದನ್ನು ತಂದು ಹಗ್ಗ ಮಾಡೋರು. ಎಷ್ಟು ಚೆನ್ನಾಗಿ ಬರೋದು ಗೊತ್ತಾ. ಕದವೆ ಹಗ್ಗ, ಸೆಣಮ್ನ ಹಗ್ಗ ಅಂತ ಅದಕ್ಕೆ ಹೆಸರು. ಅಷ್ಟು ಚೆನ್ನಾಗಿ ಹಿಂದೆಲ್ಲ ಎಲ್ಲ ಪ್ರತಿಯೊಂದಕ್ಕೂ ಹಗ್ಗ ಬೇಕೇ ಬೇಕಿತ್ತು. ಹಾಗಾಗಿ ಮಾಡ್ಕೊಳ್ಳೋರು. ಈಗಿನ ಕಾಲದಲ್ಲಿ ಏನು ಮಾಡ್ಕೊಳ್ಳಲ್ಲ, ಉಪಯೋಗ ಇಲ್ಲ. ಈಗ ಪ್ಲಾಸ್ಟಿಕ್ ಬಂದುಬಿಟ್ಟಿದೆ. ಎಲ್ಲ ಪ್ಲಾಸ್ಟಿಕ್ ಹಗ್ಗ ತೊಗೊಳ್ಳಿ, ಪ್ರತಿಯೊಂದಕ್ಕೂ ಪ್ಲಾಸ್ಟಿಕ್ ಬಂದುಬಿಟ್ಟಿದೆ. ಪ್ಲಾಸ್ಟಿಕ್ಕು ಹಾನಿಕರ ಮನುಷ್ಯನಿಗೆ.
ಜಾಸ್ತಿ ಪ್ಲಾಸ್ಟಿಕ್ಕು ಉಪಯೋಗಿಸ್ಬೇಡಿ, ಬ್ಯಾನ್ ಮಾಡ್ತೀವಿ ಅಂತಾರೆ, ಮತ್ತೆ ಅದನ್ನೇ ಮಾಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಈ ಥರ ನೋಡಿ ಹಿಂಗೆ ತೊಗೊಂಡು ಹಿಂಗೆ ಮಾಡಿಕೊಂಡು ನೋಡಿ ಇದನ್ನು ಒಂದು ಮಧ್ಯೆ ಕಟ್ಟಿಬಿಟ್ಟು ನೋಡಿ ಈ ಥರ ಹಿಂಗೆ ಕಟ್ಟಿಬಿಟ್ಟು ನೋಡಿ ಹಿಂಗೆ ಮೈ ಉಜ್ಜಕ್ಕೆ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ಇದು ಈಗ ಇದ್ರಂಗದಲ್ಲ, ಇವೆಲ್ಲ ಉದುರೋಯ್ತವೆ ನೀರಿಗೆ ಬಿದ್ದ ಮೇಲೆ. ಮೈ ಉಜ್ತಾ ಇದೆಲ್ಲ ಉದುರೋಗುತ್ತೆ. ನ್ಯಾಚುರಲ್ಲು ನೋಡಿ, ತುಂಬ ಚೆನ್ನಾಗಿ ಬರುತ್ತಿದ್ದು ಮೈ ಉಜ್ಜಕ್ಕಾಯ್ತಾ. ಈಗ ನೋಡಿ ದೋಸೆ ಮಾಡೋಕ್ಕೆ ಹೆಂಗೆ ಮಾಡ್ಕೊಬೋದು ಅಂತ ನೋಡಿ ಸ್ನೇಹಿತರೆ. ದೋಸೆ ಹುಯ್ಯೋಕ್ಕೆ ಈ ಥರ ತೆಂಗಿನಕಾಯಿ ಮೇಲೆ ಜುಟ್ಟು ಇರುತ್ತಲ್ಲ, ಜುಟ್ಟು ಕಿತ್ಬಿಟ್ರೆ ಈ ಥರ ಬರುತ್ತೆ. ಅದನ್ನು ಎಣ್ಣೆ ಹಚ್ಕೊಂಡು ಹಿಂಗೆ ನೋಡಿ ಹಿಂಗೆ ಸವರೋದು. ದೋಸೆ ಕಲ್ಲಿಗೆ ಈ ಥರ ಸವರೋದು ಎಣ್ಣೆ ಹಚ್ಕೊಂಡು. ಇದರಲ್ಲೂ ಕಿತ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ. ಇದನ್ನು ಒಂದು ಸಮ ಮಾಡ್ಕೊಂಡು ಇದನ್ನು ಎಣ್ಣೆ ಹಚ್ಕೊಂಡು ಹಿಂಗೆ ತಿಕ್ಕಿದ್ರೆ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಇಂಥವರಲ್ಲಿ ಎಣ್ಣೆ ಹಚ್ತಾ ಇದ್ದಿದ್ದು ಹಿಂದೆ ದೋಸೆ ಕಲ್ಲಿಗೆ. ಈಗೆಲ್ಲ ಪ್ಲ್ಯಾಸ್ಟಿಕ್ನವು ಅವು ಇವು ಬಂದವೆ, ಹಂಗೆ ಮಾಡಿ ಮಾಡ್ಕೊತಿದ್ರು ನೋಡಿ. ಈಗಲೂ ಬ್ರಷ್ ಥರ ಬೇಕು ಅಂದರೆ ಈ ಥರ ಇದನ್ನೆಲ್ಲ ಗರಿ ಕಿತ್ತುಬಿಟ್ಟು ನೋಡಿ ಈ ಥರ ಹಿಂಗೆ ಮಾಡಿಕೊಂಡು ಈ ಥರ ಹಿಂಗೆ ಹಿಂದೆ ಕಟ್ಬಿಡ್ಬೇಕು. ಹಿಂಗೆ ಒಂದು ದಾರ ಹಾಕಿ ಈ ಥರ ಹಿಂಗೆ ಕಟ್ಕೊಂಡ್ರೆ ನೋಡಿ ಈ ಥರ ಕಟ್ಟಿಬಿಟ್ರೆ ಹಿಂಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ದೋಸೆ ಕಲ್ಲಿಗೆ ಎಲ್ಲಕ್ಕೆ ಸಾವಿರಕ್ಕೆ ಈ ಥರ ಮಾಡ್ಕೊಬೋದು. ಇದನ್ನು ತೊಳೆದು ಇಟ್ಕೊಬೋದು. ಎಣ್ಣೆ ದೋಸೆ ಊದಾದ್ಮೇಲೆ ಎಲ್ಲ ತೊಳೆದು ಇಟ್ಕೊಬೋದು ನೋಡಿ. ಈ ಥರ ಹಿಂಗಿದ್ರೆ ಈ ತುದಿ ಎಲ್ಲ ಕಟ್ ಮಾಡಿಬಿಟ್ಟು ಈ ಥರ ಹಿಂಗೆ ಕಟ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಹಿಂಗೆ ದಾರ ಕಟ್ಟಿಟ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಈ ಥರ ಎಣ್ಣೆ ಹಚ್ಕೊಂಡು ಹಿಂಗೆ ಹಿಂಗೆಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ. ಇಡ್ಲಿ ತಟ್ಟೆಗಳಿಗೆ ಇದಕ್ಕೆ ಎಲ್ಲಕ್ಕೂ ನಾವು ಎಣ್ಣೆ ಹಚ್ಚಬೇಕು ಅಂದರೆ ಸವರಬೇಕು ಅಂದರೆ ತುಪ್ಪನೋ ಎಣ್ಣೆನೋ ಹಿಂಗೆಲ್ಲ ಸವರ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಕೈಯೂ ಸುಡಲ್ಲ, ಎಷ್ಟು ಉದ್ದ ಇದೆ. ಇದನ್ನು ದೋಸೆ ಉದಾದ್ಮೇಲೆ ತೊಳೆದ್ಬಿಟ್ಟು ಎತ್ತಿಟ್ಕೊಂಡ್ರೆ ಆರ್ಕೊಳ್ಳುತ್ತೆ. ಇಷ್ಟೇ ನೋಡಿ ಇದ್ರ ಕೆಲಸ. ನೋಡಿ ಸ್ನೇಹಿತರೆ, ಕಟ್ಟಿ ರೆಡಿ ಆಯಿತು. ಇವು 3 ದೋಸೆಗೆ ನೋಡಿ. ಇವೇನು ಒಂದು ಎಷ್ಟು ಒಂದು 3-4 ವರ್ಷ ಬರ್ತಿದ್ದು ಇದು ನೋಡಿ. ಇದು ಮೈ ಉಜ್ಜಕ್ಕೆ ಇದು ಬರಲಿ ಒಂದು 3 ತಿಂಗಳು 2 ತಿಂಗಳಿಗೆ ಬರಲಿ ಸಾಕು. ಕಾಯಿ ಈಗ ಮೊಟ್ಟೆ ಇರ್ತಲ್ಲ ವಾಡ್ಕೋಬೋದು. ಇದು ನೋಡಿ ಪಾತ್ರೆ ತೊಳೆಯೋಕ್ಕೆ ನಮ್ಗೆ ಎಷ್ಟು ಬೇಕು ಕೈಗೆ ಉಜ್ಜಕ್ಕೆ ಹಿಂಗೆ ತೊಗೊಂಡು ಹಿಂಗೆ ಉಜ್ಜಿದ್ರೆ ಪಾತ್ರೆ ಎಲ್ಲ ತುಂಬ ಕ್ಲೀನಾಗಿ ಆಯ್ತದೆ. ನೋಡಿದ್ರಿ ಅಲ್ವಾ, ಯೂಸ್ಫುಲ್ ಅನ್ನಿಸ್ತಲ್ವ ನಿಮ್ಗೆ. ಯೂಸ್ ಆದರೆ ಇದೇನು ಅನ್ನಿಸ್ತದೆ ನಿಮಗೆ. ನೀವು ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರು ನೋಡ್ತಾಯಿದ್ರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮರಿಬೇಡಿ. ಸಪೋರ್ಟ್ ಮಾಡ್ತಾಯಿರಿ ಹೀಗೆ. ವಿಡಿಯೋ ನೋಡಿದ್ದಕ್ಕೆ ಇಷ್ಟೊತ್ತವರೆಗೆ ಧನ್ಯವಾದಗಳು ನಿಮಗೆ. ಕೊನೆವರೆಗೂ ನೋಡಿ ವಿಡಿಯೋವ. ನಿಮಗೆ ಬೇಕು ಅಂದರೆ ನಿಮಗೆ ಮನೇಲಿ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಜಮೀನು ಮನೇಲಿ ಮರ ಇದ್ರವ್ರು ಇದ್ದರೆ ಮಾಡ್ಕೊಳ್ಳಿ. 5 ನಿಮಿಷ ಕೂತ್ಕೊಂಡು ಮಾಡ್ಕೊಂಬಿಡ್ಬೋದು. ನಿಮ್ಗೆ ಏನೂ ಇಲ್ಲ, ನಮ್ಗೆ ಏನಪ್ಪ ಮಾಡೋದು, ಎಲ್ಲಿ ತೊಗೊಳ್ಳೋದು ಅಂತಂದರೆ ಪಲ್ಸರಿ ಅಂಗಡಿಗೆ ಹೋಗಿ. ಮೈಸೂರಿನವರಾದರೆ ನೋಡಿ ಅರಸು ರೋಡಲ್ಲಿದೆ ಪಲ್ಸರಿ ಅಂಗಡಿ, ಗೋವಿಂದ ಶೆಟ್ಟಿ ಅಂಗಡಿ ಅಂತ ಇದೆ. ಅಲ್ಲಿ ಪ್ರತಿಯೊಂದು ಸಿಗುತ್ತೆ. ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ. ಹೋಗಿ ತಂದು ಇಟ್ಕೊಂಡು ಉಪಯೋಗಿಸಿ. ಹಿಂದಿನ ಕಾಲದವರೆಲ್ಲ ಅದಕ್ಕೆ 100 ವರ್ಷ ಬದುಕ್ತಿದ್ರು. ಎಲ್ಲ ನ್ಯಾಚುರಲ್ಲಾಗಿ ಉಪಯೋಗಿಸ್ತಿದ್ರು ಅವರು. ಯಾವುದು ಕೆಮಿಕಲ್ ತಿಂತಿರಲಿಲ್ಲ. ಅದಕ್ಕೆ ತುಂಬ ವರ್ಷ ಬಾಳ್ತಿದ್ರು. ಈಗಿನವರೆಲ್ಲ ಕೆಮಿಕಲ್ಲು ಎಲ್ಲ ಆರ್ಟಿಫಿಷಿಯಲ್ಗೆ ಬಂದು ಈ ಥರ ಎಲ್ಲ ಕಾಯಿಲೆಗಳು ವಿಪರೀತ ಆಗಿದೆ ನೋಡಿ. ಇಷ್ಟು ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.